ಹೆಲೋ ನಮಸ್ಕಾರ, ಹೇಗಿದ್ದೀರಾ? ನನ್ನ ಹೆಸರು ಆರ್ಯವಂಶ ಪೂಜಾ ಅಂತ. ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲಿಗೆ ಬಂದಿದ್ದಕ್ಕೆ. ನಾನಿವತ್ತು ಗಾಡೆಸ್ ಲಕ್ಷ್ಮಿ, ನಮ್ಮ ಲಕ್ಷ್ಮೀ ದೇವರು ಮೆಸೇಜಸ್ ಏನು, ಸೊ ದಟ್ ನಮ್ಮ ಲೈಫ್ ಅಬಂಡೆಂಟ್ ಆಗಿರಲಿ. ಒಂದು ದುಡ್ಡು ಕಷ್ಟ ಅನ್ನೋದಿದ್ದರೆ ಇರುತ್ತಲ್ವ ನಮ್ಮೆಲ್ರಿಗೂ. ಸೊ ಆ ದುಡ್ಡು ಕಷ್ಟ ಹೋಗೋಕ್ಕೆ, ಪರಿಹಾರ ಮಾಡೋಕ್ಕೆ ಸ್ವಲ್ಪ ನೆಮ್ಮದಿ. ಅಪ್ಸ್ ಆ್ಯಂಡ್ ಡೌನ್ಸ್ ದುಡ್ಡಿರುತ್ತೆ, ಒಪ್ಕೊತೀನಿ. ಬಟ್ ಇದರಲ್ಲಿ ಒಂದು ಶಕ್ತಿ, ಒಂದು ಗೈಡೆನ್ಸ್ ಏನೇನಿರುತ್ತೆ ಅಂತ ನಮಗೆಲ್ರಿಗೂ ನಾನು ಇವತ್ತು ಚಾನಲ್ ಮಾಡ್ತೀನಿ, ನಮ್ಮೆಲ್ರಿಗೂ. ಆ್ಯಂಡ್ ಅದನ್ನು ಹೇಳ್ತಾ, ನಿಮಗೆ ಶಾರ್ಟ್ ರೀಡಿಂಗ್ ಬೇಕು ಅಂದರೆ ದಯವಿಟ್ಟು ಡಿಸ್ಕ್ರಿಪ್ಷನ್ನಲ್ಲಿ ನೋಡಿ, ನನ್ನ ಫೋನ್ ನಂಬರ್ ಇರುತ್ತೆ, ವಾಟ್ಸ್ಯಾಪ್ ಮಾಡಿ. ವಾಟ್ಸಪ್ ನಂಬರ್ ಅದು. ದಯವಿಟ್ಟು ಫೋನ್ ಕಾಲ್ ಮಾಡಬೇಡಿ ಆ ನಂಬರ್ಗೆ, ಬರೀ ಮೆಸೇಜ್ ಕಳಿಸಿ. ನಾನು ನಿಮಗೆ ಡೀಟೇಲ್ಸ್ ಕಳಿಸ್ತೀನಿ, ಎಷ್ಟು ಫೀಸ್ ಎಷ್ಟು ಆ್ಯಂಡ್ ಏನು ಮಿಕ್ಕಿದ್ದು ನಾನು ನಿಮ್ಗೆ ಕಳಿಸ್ತೀನಿ. ಓಕೆ, ಸೊ ನಾನು ಟ್ಯಾರೋ ಮೂಲಕ ಫಸ್ಟ್ ಚಾನಲ್ ಮಾಡ್ತೀನಿ. ನಂತರ ಇವತ್ತು ನನಗೆ ನೇಟಿವ್ ಸ್ಪಿರಿಟ್ ಅಂದರೆ ಈ ಕಾರ್ಡ್ ಮೂಲಕ, ಈ ಡೆಕ್ ಮೂಲಕ ನಾವು ಹೇಗೆ ಕನೆಕ್ಟ್ ಆಗ್ಬೋದು ಅನ್ನೋದೊಂದು ಸಿಗುತ್ತೆ. ಇದರಲ್ಲಿ ಲಕ್ಷ್ಮಿಗೆ ನಾವು ರಿಲೇಟೆಡ್ ಏಂಜಲ್ ನಂಬರ್ ಯಾವುದು ಯೂಸ್ ಮಾಡಬೇಕು ಕನೆಕ್ಟ್ ಆಗೋಕ್ಕೆ ಅನ್ನೋದು ಅವರೇ ಕೊಡ್ತಾರೆ. ಮತ್ತು ಕೆಳಗಡೆದು ಬಂದ್ಬಿಟ್ಟು ಮೋಟಿವೇಶನ್. ಓಕೆ, ನಾವೇನು ಮಾಡಬೇಕು, ನಾವೇನು ಮಾಡಬಾರ್ದು, ನಾವು ಹೆಂಗಿರಬೇಕು ಅನ್ನೋದೆಲ್ಲ ಈ ಕಾರ್ಡ್ ಮೂಲಕ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸೊ ಬನ್ನಿ, ಆಗಿದೆ ರೀಡಿಂಗ್ ಶುರು ಮಾಡೋಣ. ತುಂಬ ಥ್ಯಾಂಕ್ ಯು ಗಾಡೆಸ್ ಲಕ್ಷ್ಮಿ, ಥ್ಯಾಂಕ್ ಯು ಸೋ ಮಚ್. ವರಮಹಾಲಕ್ಷ್ಮಿ, ನಾನು ವರ್ಡ್ಸ್ ಹೆಂಗೆ ಚಾನಲ್ ಆಗುತ್ತೋ ಆ ಥರ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಓಕೆನಾ? ಮೊದಲನೇ ಪದ ವರಮಹಾಲಕ್ಷ್ಮಿ, ಹಬ್ಬ. ಓಕೆ, ನಿಮ್ಮ ಮನೇಲೂ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಜೋರಾಗುತ್ತೆ. ಕಂಗ್ರ್ಯಾಚುಲೇಷನ್ಸ್. ಅಷ್ಟರಲ್ಲಿ ಏನೋ ಅದನ್ನ ಅಚೀವ್ಮೆಂಟ್ ಆಗೇ ಆಗುತ್ತೆ. ಓಕೆ, ಟ್ರಾನ್ಸ್ಫಾರ್ಮೇಷನ್ ಪ್ರೋಸೆಸ್ ಮುಗಿಯುತ್ತೆ ಅಷ್ಟರಲ್ಲಿ ಅಂತ ಬಂತು. ಯಾರಾದರೂ ಸ್ವಲ್ಪ ತುಂಬ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಸ್ವಲ್ಪ ದುಡ್ಡು ಕಷ್ಟ ಜಾಸ್ತಿ, ತುಂಬ ನೋಡೋದು, ಸಾಲ ಜಾಸ್ತಿ ಅಂತ ಏನಾದರೂ ಆಗಿದ್ದರೆ ಅಷ್ಟರಲ್ಲಿ ಇದೆಲ್ಲ ಸಾಲ ಮುಗಿಯುತ್ತೆ ಅಂತ ಬಂತು. 100%. ಓಕೆ, ನನಗೆ ಗೂಸ್ ಬಂಪ್ಸ್ ಬರ್ತಿದೆ. ಸೊ ನನಗೆ ಅದೊಂಥರ ಪರ್ಸ್ನಲ್ ಮೆಸೇಜು. ಓಕೆ, ವರಮಹಾಲಕ್ಷ್ಮಿ ಜೋರಾಗಿ ಹಬ್ಬ ಮಾಡ್ತೀರ ಈ ವರ್ಷ, ಮತ್ತು ಟ್ರಾನ್ಸ್ಫಾರ್ಮೇಷನ್ ಮುಗಿಯುತ್ತೆ ಅಂದರೆ ದುಡ್ಡು ಕಷ್ಟ ಏನೇ ಇದ್ದರೂ ಅದು ಮುಗಿಯುತ್ತೆ. ಎಸ್, ಹಬ್ಬದ ಹತ್ತಿರ ಸ್ವಲ್ಪ ದಿವಸ ಅಥವಾ ಹಬ್ಬದ ನಂತರ ಸ್ವಲ್ಪ ದಿವಸಕ್ಕೆ, ಒಟ್ಟಿನಲ್ಲಿ ನಿಮಗೆ ವೆಲ್ತ್ ವೈಸ್ ದುಡ್ಡಿನ ವಿಷಯ ಬಂದಾಗ ಸ್ವಲ್ಪ ನಿಮಗೆ ಗ್ರೋತ್ ಕಾಣಿಸೋಕ್ಕೆ ಶುರು ಆಗುತ್ತೆ ಹಬ್ಬದ ಮುಂಚೆನಿಂದ. ಓಕೆ, ವಾವ್ ಸ್ಟಾರ್ಟಿಂಗ್ ಸೂಪರ್. 2 ಆಫ್ ಕಪ್ಸ್ ಮೊದಲನೇ ಕಾರ್ಡು, ಥ್ಯಾಂಕ್ ಯು ಸೊ ಮಚ್. ಎರಡನೇ ಕಾರ್ಡ್ ನಾನು ಹೈರೋಫೆಂಟ್, ಥ್ಯಾಂಕ್ ಯು. ರಿವರ್ಸ್ ಮಾಡಲ್ಲ, ಇದು ಫೂಲ್ ಕಾರ್ಡ್, ಹೊಸ ಬಿಗಿನಿಂಗ್. ನಾನು ನಿಮ್ಗೆ ಹೇಳಿಲ್ಲ ಟ್ರಾನ್ಸ್ಫಾರ್ಮೇಷನ್ ಮುಗಿತಾ ಬಂತು ಅಂತ, ಹೊಸ ಬಿಗಿನಿಂಗ್. ಆ್ಯಂಡ್ ವಾವ್, ದಿ ಹೈ ಪ್ರಿಸ್ಟೆಸ್. ಓಕೆ, ಹೈ ಪ್ರಿಸ್ಟೆಸ್ ಅಂದೇ ಸ್ವಲ್ಪ ಲಕ್ಷ್ಮೀ ದೇವ್ರ ಥರ ಏನೋ. ಸೊ ವರಮಹಾಲಕ್ಷ್ಮಿ ಹಬ್ಬ. ಓಕೆ, ನನಗೇನು ಬಂತು ಗೊತ್ತಾ ಮೆಸೇಜು? ನಿಮ್ಮ ಲೈಫ್ ಚೇಂಜ್ ಆಗುತ್ತೆ, ಲಿಟ್ರಲಿ ಲೈಫ್ ಚೇಂಜ್ ಆಗುತ್ತೆ. ಈಗ ಆಲ್ರೆಡಿ ಹೀಲ್ ಆಗೋಕ್ಕೆ ಶುರು ಆಗಿರುತ್ತೆ ನಿಮ್ಮ ಲೈಫು. ಓಕೆ, ಆಮೇಲೆ ಹೀಲಿಂಗ್ ಬರುತ್ತಿದೆ. ನೀವು ಇದರಲ್ಲಿ ಲವ್ ರಿಲೇಷನ್ಶಿಪ್ ಅಂತಲೇ ತೊಗೊಬೇಡಿ. ಇದು ನೀವಾಗಿರ್ಬೋದು, ಇದು ನೀವಾಗಿರ್ಬೋದು, ಇದು ಲಕ್ಷ್ಮೀ ದೇವರಾಗಿರ್ಬೋದು, ಅಥವಾ ನೀವಾಗಿರ್ಬೋದು, ಅಥವಾ ನಿಮ್ಮ ಹೆಂಡತಿ, ಅಥವಾ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು. ಓಕೆ, ಆ ಥರ ಯಾರಾದರೂ ಪರವಾಗಿಲ್ಲ. ನೀವು ನಿಮ್ಮ ಕಷ್ಟ ಏನೇ ಇದ್ರೂ ನೀವು ಮತ್ತು ದೇವ್ರ ಜೊತೆ, ನಾನಿವತ್ತು ಲಕ್ಷ್ಮೀ ದೇವ್ರ ಜೊತೆ ಇರೋದ್ರಿಂದ ನೀವು ಮತ್ತು ನಿಮ್ಮ ಲಕ್ಷ್ಮಿ ಒಟ್ಟಿಗಿರೋಂಥ ಸಂಬಂಧ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗುತ್ತೆ. ನಿಮ್ಗೆ ಏನೇನು ಕಡಿಮೆ ಇತ್ತೋ ಅದೆಲ್ಲ ದೇವರು ಪೂರ್ತಿ ಮಾಡ್ತಾರೆ. ಮತ್ತು ಹೀಲಿಂಗ್ ಕೂಡ ಬರ್ತಿದೆ ಜೊತೆಗೆ. ಎಸ್, ಆ್ಯಂಡ್ ಈ ಹೀಲಿಂಗ್ ಏನಕ್ಕೆ ಬರ್ತಿದೆ ಅಂದರೆ ನೀವು ಪಾಠ ಕಲ್ತಿದ್ದೀರ. ಎಲ್ಲೋ ಒಂದು ಕಡೆ ಇದು ಆಗಬೇಕಾಗಿತ್ತು ನಿಮ್ಮ ಜೀವನದಲ್ಲಿ, ಈ ಕಷ್ಟ ಅನ್ನೋದು ಬರಬೇಕಾಗಿತ್ತು ನಿಮ್ಮ ಜೀವನದಲ್ಲಿ. ಬಿಕಾಸ್ ನೀವು ಪಾಠ ಏನೋ ಕಲಿಬೇಕಿತ್ತು. ನನಗೆ ಹೇಳ್ತಾ ಇದ್ದಾರೆ, ನೀವು ತುಂಬ ಜಾಸ್ತಿ ತುಂಬ ಈಸಿಯಾಗಿ ನೀರು ಥರ ಫ್ಲೋ ಹಾಕಂಗೆ ಬಿಟ್ಬಿಟ್ರಿ ಅಂತ. ಸೊ ಆ ಥರ ಮಾಡಬಾರ್ದು. ಯೂನಿವರ್ಸಲ್ ಲಾ ಏನು, ಲಕ್ಷ್ಮಿ ಬರುತ್ತೆ ಹೋಗುತ್ತೆ, ಬಟ್ ಬಂದಾಗ ಕಾಪಾಡ್ಕೊಳ್ಳೋದು ನಿಮಗೆ ತಿಳಿಸ್ಕೊಳ್ಳೋಕ್ಕೆ ಅಂತ ನೀವು ಈ ಸ್ವಲ್ಪ ಟಫ್ ಟೈಮ್ ಅಂದರೆ ಸ್ವಲ್ಪ ಕಷ್ಟದ ಸಮಯ ಅನ್ನೋದು ನೀವು ಟ್ರಾವೆಲ್ ಮಾಡಿದ್ರಿ. ಬಟ್ ಒಳ್ಳೆಯದೇ,
ತುಂಬ ಚೆನ್ನಾಗಿ ನೀವು ಟ್ರಾವೆಲ್ ಮಾಡಿದ್ದೀರಾ. ಓಕೆ, ಇವಾಗ ದೇವರು ನಿಮ್ಮ ಏನಂತಾರೆ, ಕಿಜೋರಿ ಅಂತಾರಲ್ಲ, ಕನ್ನಡ ಪಿಕ್ಚರಲ್ಲಿ ಯೂಸ್ ಮಾಡ್ತಾರೆ, ಏನದು, ನಿಮ್ಮ ಕಿಜೋರಿದು ಚಾಬಿ ಇವಾಗ ದೇವ್ರು ಓಪನ್ ಮಾಡ್ತಾರೆ. ನಿಮ್ಮದು ಟ್ರೆಷರ್ ಇವಾಗ ದೇವ್ರು ಓಪನ್ ಮಾಡ್ತಾರೆ. ಆ್ಯಂಡ್ ಇಷ್ಟೆಲ್ಲ ಕಷ್ಟದಲ್ಲಿ ನೀವು ಒಂಥರ ನಾನು ಎಷ್ಟು ಮಾತಾಡಬೇಕು, ನಾನು ಹೆಂಗಿರಬೇಕು, ನಾನು ಯಾವ ರೀತಿ ಇರಬೇಕು ಅದನ್ನು ಕಲ್ತಿದ್ದೀರಾ. ಪ್ಲಸ್ ನೀವು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮುಂದೆ ಹೆಜ್ಜೆ ಇಡೋದು ಅನ್ನೋದು ಅದನ್ನು ಕಲ್ತಿದ್ದೀರಾ. ಜೀವನದಲ್ಲಿ ಅಂದರೆ ಲೈಫ್ದು ರೂಲ್ಸು, ಯೂನಿವರ್ಸಲ್ ಲಾ ಏನಿದೆಯಲ್ವ ಅದು ಸತ್ಯ ಅಂತಲೂ ಪಾಠ ಕಲ್ತಿದ್ದೀರಾ. ಆ್ಯಂಡ್ ಇದರಿಂದ ನೀವು ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡಿದ್ದೀರಾ. ರೆಸ್ಪಾನ್ಸಿಬಿಲಿಟೀಸ್ ತೊಗೊಳ್ಳೋಂಥ ಶಕ್ತಿ ಬಂದಿದೆ, ಪ್ಯೂರಿಟಿ ಬಂದಿದೆ ನಿಮ್ಮಲ್ಲಿ. ಇದು ಸದಾ ಪ್ರೊಟೆಕ್ಟೆಡ್ ಆಗಿರ್ತೀರ ನೀವು. ಅವ್ರು ಹೇಳೋದು ಇನ್ನೊಂದು ಮಾತು ಏನಂದರೆ, ಜನ ಎಷ್ಟೇ ಮಾತಾಡಲಿ ಆಯಿತಾ, ನೀವು ತಲೆಗೆ ಹಾಕ್ಕೊಂಬಿಡಿ. ನಿಮ್ಗೆ ಅದು ಇಂಪಾರ್ಟೆಂಟ್ ಅಂತ ಅನ್ಸಲ್ಲ ಅಂದರೆ ಅದನ್ನು ತಲೆಗೆ ಹಾಕ್ಕೊಂಬಿಡಿ. ಅದೊಂದು ನೀವು ಮಾಡಬೇಕಷ್ಟೆ. ಇದು ಒಂಥರ ಲಿಟ್ರಲಿ ಲಕ್ಷ್ಮೀ ದೇವರು ನಿಮಗೆ ಪಾಠ ಹೇಳ್ಕೊಡ್ದಂಗೆ, ಪಾಠ ಹೇಳಿಕೊಟ್ಟು ನಿಮಗೆ ಹೀಲ್ ಮಾಡ್ದಂಗೆ, ಸ್ಟೆಪ್ ಬೈ ಸ್ಟೆಪ್ ಪಾಠ ಹೇಳಿಕೊಟ್ಟು. ಓಕೆ, ಆ್ಯಂಡ್ ಇದು ಸದಾ ನಿಮ್ಮ ಪ್ರೊಟೆಕ್ಟೆಡ್ ಆಗಿರುತ್ತೆ. ಈ ಶಕ್ತಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಪ್ಯೂರಿಟಿ, ನೀವು ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಹೆಜ್ಜೆ ಇಟ್ಟು ಪಾಠ ಕಲ್ತಿರೋದು, ಡಿವೈನ್ ಲಾ ಅಂದರೆ ಏನಂತ ಕಲ್ತಿರೋದು, ದುಡ್ಡು ಕಷ್ಟ ಅಂದರೆ ಏನು ಅಂತಲೂ ಗೊತ್ತು, ದುಡ್ಡು ಬಂದಾಗ ನಾನು ಹೆಂಗಿರಬೇಕು ಅನ್ನೋದು ಗೊತ್ತು ಇವಾಗ ನಿಮಗೆ. ನೀವು ಆ ಥರ ಹೀಲ್ ಆಗಿದ್ದೀರಾ. ಮತ್ತು ಇವಾಗ ಬರೋವಂತಹ ಲಕ್ಷ್ಮಿ ನಿಮ್ಮಲ್ಲಿ ಒಂದು ಆಶೀರ್ವಾದ ಥರ ನಿಮ್ಮ ಜೊತೆ ಸದಾ ಇರ್ತಾರೆ. ಬಿಕಾಸ್ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಪ್ರೊಟೆಕ್ಷನ್ ಅನ್ನೋದಿದೆ. ಮೆಂಟಲಿ ನೀವು ನನಗೆ ಹೇಳ್ತಾ ಇದ್ದಾರೆ, ಮೆಂಟಲಿ ನೀವು ತುಂಬ ಫಾಗಿ ಆಗಿದ್ರಿ, ನಿಮಗೆ ಗೊತ್ತಾಗ್ತಿರ್ಲಿಲ್ಲ ನಾನು ಏನು ಮಾಡಲಿ, ಎಲ್ಲಿ ಹೋಗಲಿ, ಯಾರ ಹತ್ರ ಕೇಳಲಿ ಅಂತ. ಎಲ್ಲ ಕ್ಲಿಯರ್ ಆಗುತ್ತೆ. ಆಮೇಲೆ ನಿಮ್ಗೆ ಹೇಳ್ತಿದ್ದಾರೆ, ನಿಮ್ಮ ಪ್ಯಾಷನ್ನು ಮತ್ತು ನಿಮ್ಮ ಪ್ಯೂರಿಟಿ ಸದಾ ಇಟ್ಕೊಂಡು ನೀವು ಎಲ್ಲಿ ಯಾವ ಕೆಲಸಕ್ಕೆ ಹೆಜ್ಜೆ ಇಡ್ತೀರೋ ಅದು 1000% ಸಕ್ಸಸ್. 1000% ಸಕ್ಸಸ್. ಮತ್ತು ಎಲ್ಲೋ ಒಂದು ಕಡೆ ನೀವು ಮಾತಾಡೋ ರೀತಿ ಕೂಡ ಚೇಂಜ್ ಆಗಿದೆ ಅಂತ ಬರ್ತಿದೆ. ಮಾತಾಡೋ ರೀತಿ ಅಂದರೆ ಒಳ್ಳೆ ರೀತಿಯಾಗೇ ತುಂಬ ಒಂಥರ ಸಾಫ್ಟಾಗಿ, ಒಂಥರ ಬೇರೆಯವ್ರಿಗೆ ಅದು ನೀವು ಮಾತಾಡೋದು ಸ್ವಲ್ಪ ಹೀಲಿಂಗ್ ಅನಿಸುತ್ತೆ. ಆ ಅಬಿಲಿಟಿ ಕೂಡ ಬಂದಿದೆ ನಿಮ್ಮಲ್ಲಿ. ವೆರಿ ಗುಡ್. ನೀವು ಪಾಠ ಕಲ್ತಿದ್ದೀರಾ, ಎಸ್, ಅದಂತೂ ಶ್ಯೂರಾಗಿ ಹೇಳ್ತೀನಿ. ಬಟ್ ಇವ್ರು ಹೇಳೋದು ಏನಂದರೆ, ನೀವು ಪ್ಯಾಷನ್ ಆ್ಯಂಡ್ ಪ್ಯೂರಿಟಿನ ಇಟ್ಕೊಂಡು, ಅಂದರೆ ನಿಮ್ಮ ಪ್ಯಾಷನ್, ನಿಮ್ಮ ಪ್ಯೂರಿಟಿ ಅಂದರೆ ಸತ್ಯ, ಪ್ಯೂರಿಟಿ, ಪ್ಯಾಷನ್ ಅಂದರೆ ಒಳ್ಳೆ ರೀತಿಯಲ್ಲಿ ನಿಮಗೆ ಇಷ್ಟ ಮಾಡೋ. ಇವಾಗ ನಾನು ಟ್ಯಾರೋ ಮಾಡ್ತಿದ್ದೀನಿ, ಇದು ನನ್ನ ಪ್ಯಾಷನ್ ಅಂದರೆ ನನಗೆ ಇಷ್ಟ, ಸ್ಪಿರಿಚುವಲ್ ಕೆಲಸ ಇದು. ಓಕೆ, ದೇವ್ರ ಕಣ್ಣ ಪ್ರಕಾರ ನೀವು ಒಳ್ಳೆ ಕೆಲಸ ಪ್ಲಸ್ ಪ್ಯೂರಿಟಿ ಇಟ್ಕೊಂಡು ಮುಂದೆ ನಡೀತಾ ಇದ್ದರೆ ನಿಮ್ಮ ಜೊತೆ ಸದಾ ಇರ್ತಾರೆ. ಓಕೆ, ಬಿಕಾಸ್ ನೀವು ಪಾಠ ಕಲ್ತಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ವರಮಹಾಲಕ್ಷ್ಮಿ ಮುಂಚೆ ನಿಮಗೆ ಈಗ ನಾನು ಹೇಳ್ದೆ ನಿಮ್ಗೆ ವರಮಹಾಲಕ್ಷ್ಮಿ ಹಬ್ಬ ಈ ಸತಿ ಜೋರಾಗುತ್ತೆ ಅಂತ. ಇಲ್ಲ, ಆಲ್ರೆಡಿ ನೋಡಿ ಕಿಜೋರಿಗೆ ಬೀಗ ಹಿಡ್ಕೊಂಡು ರೆಡಿ ಇದ್ದಾರೆ ನಿಮ್ಗೆ ಕೊಡೋಕ್ಕೆ. ಯು ಡಿಸರ್ವ್. ನಿಮ್ಮ ಟೈಮ್ ಇವಾಗ ಬಂತು, ನೀವು ಚೆನ್ನಾಗಿರ್ತೀರ. ಆ್ಯಂಡ್ ಲಿಟ್ರಲಿ ಟ್ರಾನ್ಸ್ಫಾರ್ಮೇಷನ್ ಪ್ರೋಸೆಸ್ ಅಂತ ಅಂದೆ. ಸ್ವಲ್ಪ ದುಡ್ಡು ಕಷ್ಟ ಇತ್ತು ಇಷ್ಟು ವರ್ಷ, ನೀವು ಸ್ವಲ್ಪ ಕಷ್ಟಪಟ್ಟರಿ ಕೂಡ, ಲೆಸನ್ ಕಲ್ತ್ರಿ ಕೂಡ. ವರಮಹಾಲಕ್ಷ್ಮಿ, ಒಂದು ನಿಮಿಷ ಇರಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ 2 ತಿಂಗಳು ಮುಂಚೆಯಿಂದ ನಿಮಗೆ ಸ್ವಲ್ಪ ಹೀಲಿಂಗ್ ಗೊತ್ತಾಗುತ್ತಂತೆ ಬರೋದು, ಲಕ್ಷ್ಮೀ ದೇವ್ರು ಹೇಳ್ತಿರೋದು. ಓಕೆ, ಇವಾಗ ವರಮಹಾಲಕ್ಷ್ಮಿ ಹಬ್ಬ 2 ತಿಂಗಳು ಇದೆ ಅಂದಾಗ ಅವಾಗಲೇ ನಿಮಗೆ ಗೊತ್ತಾಗುತ್ತೆ ಚೇಂಜಸ್ ಲೈಫ್ನಲ್ಲಿ ಆಗ್ತಿರೋದು. ಖುಷಿ, ದುಡ್ಡು ಬರೋದು ಅಥವಾ ಒಂದು ಬ್ಲೆಸ್ಸಿಂಗ್ ರೀತಿಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಅವ್ರು ಸೈನ್ಸ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ. ಓಕೆ, ಮತ್ತು ಇದು ಲಿಟ್ರಲಿ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಪ್ರೋಸೆಸ್ ಆಗಿ ನೀವೊಂದು ಹೊಸ ಜೀವನ ಅಂತ ನೀವು ಪುನರ್ಜನ್ಮ ಥರ ಹುಟ್ಟಿದಂಗೆ ಇದು ಸೆಕೆಂಡ್ ಚಾನ್ಸ್ ಕೊಡ್ತಾ ಇದ್ದಾರೆ ನಿಮಗೆ. ಬಟ್ ಒಂದು ವಾರ್ನಿಂಗ್ ಅವ್ರು ಏನು ಕೊಡ್ತಿದ್ದಾರೆ ಅಂದರೆ, ಜನರು ಮಾತಾಡ್ತಾರಲ್ಲ ಅದರಿಂದ, ಮತ್ತು ವಾಪಸ್ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಸೆಟ್ಲ್ ಆದಮೇಲೆ, ಮತ್ತು ನೀವು ಸೆಟಲ್ ಆಗಿರೋದನ್ನ ನೋಡಿ ಜನ ತುಂಬ ವಾ ಅಂತ ಇದ್ರೆ, ವೆರಿ ಗುಡ್, ಎಷ್ಟು ಚೆನ್ನಾಗಿ ಆಗ್ಬಿಟ್ರಿ, ವೆರಿ ಗುಡ್ ವಾ ಅಂತ ಇದ್ರೆ, ಅದನ್ನು ತುಂಬ ಮೈಂಡ್ಗೆ ಹಾಕ್ಕೊಂಡು ಅದನ್ನೇ ಒಂದು ಇದಾಗಿ ಒಂದು ಅಹಂ ರೀತಿಲಿ ಕನ್ವರ್ಟ್ ಆಗೋಕ್ಕೆ ಬಿಡಬೇಡಿ. ಬಿಕಾಸ್ ಅದು ಎಲ್ಲೋ ಒಂದು ಕಡೆ ತಿರ್ಗಾ ನಿಮ್ಮ ಪ್ಯೂರಿಟಿ ಮತ್ತು ನಿಮ್ಮ ಬ್ಯಾಗೇಜ್ ಇದೆಯಲ್ಲ ಅದಿನ್ನೂ ಹೋಗಿಲ್ಲ. ಬಟ್ ಟೆಸ್ಟಿಂಗ್ ಪೀರಿಯಡ್. ಓಕೆ, ಚಿಕ್ಕದಾಗಿರುತ್ತೆ, ಕಷ್ಟಪಟ್ಟಿರೋದು ನೆನಪಿರುತ್ತಾ ಇಲ್ವಾ ಅಂತ ಚೆಕಿಂಗ್ ಅದು. ನೀವು ತಿರ್ಗಾ ನಿಮ್ಮ ಒಂದು ನಿಮ್ಮಲ್ಲಿ ಅಹಂ ಇತ್ತು ಅಂತ ಹೇಳ್ತಾ ಇಲ್ಲ, ಬಟ್ ಆ ಥರ ಏನಾದರೂ ಬಂದುಬಿಟ್ರೆ ಪುನಃ ನೀವು ಕಷ್ಟಕ್ಕೆ ಹೋಗುವಂಥ ಚಾನ್ಸಸ್ ಜಾಸ್ತಿ. ಎಡವು ಬೀಳ್ದಂಗೆ ಜೀವನದಲ್ಲಿ ಪುನಃ. ಬಿಕಾಸ್ ನೀವು ತುಂಬ ಚಾಲೆಂಜಸ್ ನೋಡಿದ್ದೀರ, ನೀವೆಲ್ಲ ನೋಡಿ ನಿಂತಿದ್ದೀರ. ನೆಕ್ಸ್ಟು ನಿಮಗೆ ಎಲ್ಲಿಗೆ ನಡಿಬೇಕು ಅನ್ನೋದು ಕೂಡ ಹೇಳ್ಕೊಡ್ತಾರೆ, ನಿಮಗೆ ಗೊತ್ತಾಗುತ್ತೆ ಕೂಡ. ಓನ್ಲಿ ಥಿಂಗ್ ಏನಂದರೆ, ನೀವು ಬೇರೆಯವ್ರನ್ನ
ಬೇರೆಯವ್ರ ಮಾತು ವಾವ ಅಂತ ಇದ್ದರೆ ಅದನ್ನು ತುಂಬ ಮನಸ್ಸಿಗೆ ತಗೊಂಡು ನಾನು ಇವಾಗೆಲ್ಲ ನೋಡಿ ನಿಂತ್ಬಿಟ್ಟೆ, ಇನ್ನೇನು ಇಲ್ಲ ನನಗೆ ನೋಡೋಕ್ಕೆ, ಆ ಥರ ಮಾಡ್ಕೊಬೇಡಿ. ಬಿಕಾಸ್ ಇಲ್ಲಿದೆ ಬ್ಯಾಗೇಜ್ ಸ್ವಲ್ಪ ಇದೆ. ನೀವು ಈ ಥರ ಹೋದರೆ ಈ ಬ್ಯಾಗು ಎಲ್ಲ ಪುನಃ ಟ್ರಿಗರ್ ಆಗುತ್ತೆ. ಪುನಃ ಟ್ರಿಗರ್ ಆದರೆ ಕಷ್ಟ ತಿರ್ಗಾ ಶುರು ಆಗುತ್ತೆ. ಯಾಕಂದ್ರೆ ತಿರ್ಗಾ ನಿಮ್ಗೆ ಹೇಳ್ಕೊಡ್ತಾರೆ ಅವರು. ಲೋಟಸ್ ಥರ ಇರೋ ಅಂತ ಬಂತು, ಬಿಕಾಸ್ ನನ್ನ ಕಂಡ ತಕ್ಷಣ ಇಲ್ಲಿ ಹೊಟ್ಟೋಯ್ತು. ಸೊ ಲೋಟಸ್ ಥರ ಇರಿ, ಎಲ್ಲರೂ ಒಟ್ಟಿಗೆ ಇರಿ. ಅದೇ ಲೋಟಸ್ ಗೊತ್ತಲ್ಲ ನಿಮ್ಗೆ ಹೆಂಗೆ ಯಾವ ಥರದ ನೀರಲ್ಲಿ ಬೆಳೆಯುತ್ತೆ ಅಂತ. ಬಟ್ ಆದರೂ ಲೋಟಸ್ ಎಷ್ಟು ಪ್ಯೂರ್ ಇರುತ್ತೆ. ನಿಮ್ಮ ಆ ಪ್ಯೂರಿಟಿನ ನೀವು ಕಾಪಾಡ್ಕೊಂಡು ಹೋಗಿ. ಮತ್ತು ಲಾಯಲ್ಟಿ ಅನ್ನೋದಿರಲಿ. ಈ 2ನೇ ಚಾನ್ಸು ನಿಮ್ಮ ಜೀವನ ಪುನರ್ಜನ್ಮ ಥರ ಶುರು ಆಗುತ್ತೆ. ತುಂಬ ಚೆನ್ನಾಗಿದೆ. ಬಟ್ ಸ್ವಲ್ಪ ಅವೇರ್ ಆಗಿರಿ, ಹುಷಾರಾಗಿರಿ. ಜನ ಹೇಳೋದನ್ನು ಕೇಳಿಕೊಂಡು ಜಾಸ್ತಿ ಇದಾಗಬೇಡಿ ಅಂತ. ಅದೇ ಅಹಂಗೆನ ಬಂದ್ಬಿಡುತ್ತೆ. ಅದು ಕೆಲವು ಸತಿ ಮನುಷ್ಯರದು ಅಂದಮೇಲೆ ಬಂದೇ ಬರುತ್ತೆ. ಬಟ್ ಬಂದಾಗ ಸ್ವಲ್ಪ ನಾನು ಹಿಂಗಿರಬಾರ್ದು ಅನ್ನೋ ಒಂದು ಎಚ್ಚರಿಕೆ ಇರಲಿ. ಓಕೆನಾ? ನಿಜವಾಗ್ಲೂ ಈ ನೀವು ಕಷ್ಟ ಏನು ನೋಡಿದ್ದೀರೋ ಇಷ್ಟು ದಿವಸ ಅಥವಾ ಇಷ್ಟು ತಿಂಗಳು, ಸ್ವಲ್ಪ ಕೆಲವ್ರಿಗೆ ವರ್ಷ ಅಂತಲೂ ಆಗಿರ್ಬೋದು. ಇಟ್ಸ್ ಆಲ್ ವರ್ತ್ ಇಟ್. ಆಯಿತಾ? ಯಾಕಂದರೆ ನಿಮ್ಗೆ ಇವಾಗ ವರ್ತ್ ಇಟ್ ಅಂದರೆ ಎಲ್ಲ ಆಗಿದ್ದು ಒಳ್ಳೆಯದಕ್ಕೇ, ತುಂಬ ಜಾಸ್ತಿ ಒಳ್ಳೆಯದಕ್ಕೇ. ಓಕೆ ನೋಡಿ, ಇಲ್ಲೂ ಸ್ವಲ್ಪ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡು, ಆ ಥರ. ಓಕೆ, ಶನಿ ದಶೆ ಅಂತ ಬಂತು. ಶನಿ ದಶೆ ಏನಿಗೆ ಬರ್ತಿದೆ ಇಲ್ಲಿ? ಸ್ಟ್ರಿಕ್ಟ್ ರೂಲ್ಸ್ ಅಂತ ಹೇಳಿದ್ದಕ್ಕೇನು? ಶನಿ ದೇವರಂದರೆ ಅದೇ ಅಲ್ವಾ, ಸ್ಟ್ರಿಕ್ಟ್ ರೂಲ್ಸು. ಸ್ಟ್ರಿಕ್ಟ್ ರೂಲ್ಸ್ ಅನ್ನೋದನ್ನು ನಿಮಗೆ ಹೇಳ್ಕೊಡೋಕ್ಕಂತ ಸೆಂಟ್ರಲ್ ಇವ್ರು ಬಂದರು. ಬಟ್ ಆದಮೇಲೆ ನಿಮಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಜಾಸ್ತಿ. ಎಲ್ಲದರಲ್ಲೂ ಹೊಸ ಬಿಗಿನಿಂಗ್. ನೋಡಿ ಇಲ್ಲಿ ನೋಡಿ, ಈ 2 ಡ್ರೆಸ್ ನೋಡಿ ನೀವು. ಇಲ್ಲಿ ಡಿಸ್ಟ್ರಾಕ್ಷನ್ಸ್ ಇದೆ, ಇಲ್ಲಿ ಡಿಸ್ಟ್ರಾಕ್ಷನ್ಸ್ ಇಲ್ಲ. ಸೊ ಡಿಸ್ಟ್ರಾಕ್ಷನ್ ಇಟ್ಕೊಬೇಡಿ. ಇದನ್ನೇ ನಾನು ಸ್ಟಾರ್ಟಿಂಗ್ ಎಲ್ಲ ಹೇಳಿದ್ದು. ಬಟ್ ಇವಾಗ ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಹೌದು, ನಾನು ಇವಾಗೆ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಡಿಸ್ಟ್ರಾಕ್ಷನ್ಸ್ ಬರುತ್ತೆ. ಜನ ಹಂಗೆ ಮಾತಾಡ್ತಾರೆ. ಓಕೆ, ಅವ್ರು ಸರಿ ಪ್ರೋತ್ಸಾಹ ಮಾಡ್ತಾಯಿದ್ದಾರೆ, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ನೀವು ವಾಪಸ್ ಡೌನ್ ಟು ಅರ್ತ್ ಪರ್ಸನ್. ಓಕೆ, ಅಹಂ ಇಲ್ದಿರ ಅದು ಎಷ್ಟೇ ಸಾವುಕಾರ ಆದ್ರೂ ತಗ್ಗಿ ಬಗ್ಗಿ ನಡೆಯೋ ಅಂಥವ್ರಾಗಿರ್ರಿ ಅಂತ ಒಂದು ಅಡ್ವೈಸ್ ಇದೆ ಇಲ್ಲಿ. ಓಕೆ, ಆ್ಯಂಡ್ ಎಸ್, ಕೆಳಗಡೆ ಹೈ ಪ್ರೀಸ್ಟೆಸ್ ಕೂಡ ಇರೋದ್ರಿಂದ ತುಂಬ ಕಲ್ತಿದ್ದೀರ ನೀವು. ನಿಜವಾಗ್ಲೂ ತುಂಬ ಕಲ್ತಿದ್ದೀರ. ಆ್ಯಂಡ್ ನೀವು ಎಷ್ಟೇ ಕಷ್ಟಪಟ್ಟಿದ್ರೂ ಇಷ್ಟು ವರ್ಷ, ಇಷ್ಟು ತಿಂಗಳು, ಇಷ್ಟು ದಿವಸ ತುಂಬ ಜಾಸ್ತಿ ಬ್ಲೆಸ್ಸಿಂಗ್ಸ್ ಬರ್ತಿದ್ದಾನೆ. ಇನ್ನೊಂದೇನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಆದಷ್ಟು ಸ್ವಲ್ಪ ನಾನು ಇಲ್ಲೂ ಹೇಳಿದೆ ನಿಮಗೆ ಮಾತಾಡೋ ರೀತಿ ಬಗ್ಗೆ. ಇಲ್ಲಿ ಹೇಳ್ತಿದ್ದೆ, ಇಲ್ಲಿ ಯೋಚನೆ ಮಾಡಿ ಮಾತಾಡುವಂಥ ಇದೆ. ಇಲ್ಲಿ ಮಾತು ಕಮ್ಮಿ, ಅಬ್ಸರ್ವ್ ಮಾಡೋ ಜಾಸ್ತಿ. ಯಾವ ಥರ ಜನ ಹೆಂಗೆ ಟ್ರೈ ಮಾಡ್ತಾಯಿದ್ದಾರೆ ನನಗೆ ಟ್ರಿಗರ್ ಮಾಡೋಕ್ಕೆ, ದಟ್ ನಾನು ವಾಪಸ್ ಕಷ್ಟ ನೋಡಬೇಕು ಅಂತ. ಬಟ್ ಬರಲ್ಲ ನಿಮಗೆ, ಬಿಕಾಸ್ ಹಿಂದೆಗಡೆ ಐ ಡೂ ಸಿ ಫರ್ಟಿಲಿಟಿ ಇದೆ. ನೀವು ಇಂಟ್ಯೂಷನ್ ಸ್ಟ್ರಾಂಗ್ ಆಗಿದೆ, ಬಿಕಾಸ್ ನಿಮಗೆ ವಿಸ್ಡಮ್ ಇದೆ, ತುಂಬ ಕಲ್ತಿದ್ದೀರ ನೀವು ಜೀವನದಲ್ಲಿ. ಓಕೆ, ನಿಮ್ಮ ಇಂಟ್ಯೂಷನ್ ಮಾತನ್ನ ನೀವು ಕೇಳಿ. ಓಕೆನಾ? 3rd ಐ ಚಕ್ರ ಈಸ್ ಆಲ್ಸೋ ಇಂಪಾರ್ಟೆಂಟ್ ನಿಮಗೆ, ಲಕ್ಷ್ಮಿ ಜೊತೆಗೆ. ಓಕೆನಾ? ಸೊ ಯಾವ ಏಂಜಲ್ ನಂಬರ್ ಮೂಲಕ ನೀವು ಈ ಬ್ಲೆಸ್ಸಿಂಗ್ನ ಸದಾ ರಕ್ಷಿಸಿ ನಿಮ್ಮ ಜೊತೆ ನೀವು ಇಟ್ಕೊಂಡಿರ್ಬೋದು ಅನ್ನೋದನ್ನು ನೋಡೋಣ. ಈ ಏಂಜಲ್ ನಂಬರ್ ಬೇಕಿದ್ರೆ ನೀವು ಎಲ್ಲಾನ ಒಂದು ಕಡೆ ಬರ್ಕೊಳ್ಬೋದು, ಅಥವಾ ನಿಮ್ಮ ಮೊಬೈಲಲ್ಲಿ ವಾಲ್ಪೇಪರ್ ಥರ ಮಾಡ್ಕೊಬೋದು. ಇಲ್ಲ ನಾನು ತೋರಿಸ್ತೀನಿ, ನೀವು ಸ್ಕ್ರೀನ್ಶಾಟ್ ತೊಗೊಂಡು ಸೇವ್ ಮಾಡ್ಕೊಬೋದು. ಥ್ಯಾಂಕ್ ಯು. ಒಂದೇ ಒಂದು ಕಾರ್ಡ್ ಕೊಡಿ ಸಾಕು, ನಾನು ಜಾಸ್ತಿ ಕನ್ಫ್ಯೂಸ್ ಮಾಡಲ್ಲ. ತುಂಬ ಆಪ್ಷನ್ಸ್ ಕೊಟ್ಟು ಸಿಂಪಲ್ ಆ್ಯಂಡ್ ಕ್ಲಿಯರ್. ಥ್ಯಾಂಕ್ ಯು. ಲಕ್ಷ್ಮೀ ಬೀಜ ಮಂತ್ರ ಜಾಪ ಮಾಡಬೇಕು ಅಂತ ಬಂತು. ಲಕ್ಷ್ಮೀ ಬೀಜ ಮಂತ್ರ. ಲಕ್ಷ್ಮೀ ಬೀಜ ಮಂತ್ರ. ಲಕ್ಷ್ಮೀ ಬೀಜ ಮಂತ್ರ ಅಂದರೆ ಯಾವುದು ನನಗೂ ಗೊತ್ತಿಲ್ಲ. ನೀವು ಗೂಗಲ್ ಮಾಡಿ, ನೀವು ಗೊತ್ತಾಗ್ಬಿಡುತ್ತೆ ನಿಮಗೆ, ಸಿಗುತ್ತೆ. ಅದರಲ್ಲಿ ಎಲ್ಲ ಸಿಗುತ್ತೆ. ಗೂಗಲಿಂದನೇ ನಾನು ಇಷ್ಟೆಲ್ಲ ಕಲಿಸಿರೋದು. ಓಕೆ, ಸೊ 1 2 3 4 ಸಾರಿ, ಎಲ್ಲ ಉಲ್ಟಾ ಇಟ್ಕೊಂಡಿದ್ದೀನಿ ನಾನು. ಸಾರಿ 1 2 3 4 ನಾನು ಹೇಳಿಲ್ವಾ ಸ್ಟೆಬಿಲಿಟಿ ಬರ್ತಿದೆ, ಒಳ್ಳೆಯದಾಗುತ್ತೆ ಅಂತ. ಗುಡ್ ಲಕ್. ನೋಡಿ 1 2 3 4 ನೆನ್ಪಿಟ್ಕೊಬೋದು ಆರಾಮಾಗಿ. ಓಕೆ, ನೀವು ನೀರು ಕುಡಿಬೇಕಾದಾಗ 1 2 3 4 ಅಂತ ಹೇಳ್ಕೊಂಡು ಕುಡಿಬೋದು. ತಿಂಡಿ ತಿನ್ನಬೇಕಾದಾಗ ಅಥವಾ ಸ್ವೀಟ್ ತಿನ್ನಬೇಕಾದಾಗ, ನನಗೆ ಹೇಳ್ತಾ ಇರೋದು ಮೇಯ್ನ್ಲಿ ಸ್ವೀಟ್ ತಿನ್ನಬೇಕಾದಾಗ, ನೀವೇನಾದರೂ ಒಂದು ಸಿಹಿ, ಒಂದು ಮನಸ್ಸಲ್ಲಿ ಖುಷಿಪಟ್ಟು ನೀವು ಬಜ್ಜಿ ತಿಂತಾಯಿದ್ರು ಕೂಡ ಅದು ನಿಮಗೆ ಒಂಥರ ಸ್ವೀಟ್ ಅನಿಸುತ್ತೆ. ಬಿಕಾಸ್ ನೀವು ಮನಸ್ಸಲ್ಲಿ ತುಂಬ ಖುಷಿಯಾಗಿದ್ದೀರ.
ಸೊ ಆ ಥರ ಖುಷಿ ಮೂಮೆಂಟ್ನ ನೀವು ತಿಂತಾ ಇರೋದಕ್ಕೆ ಅಥವಾ ನೀವು ಕೆಲಸ ಮಾಡ್ತಿರೋದಕ್ಕೆ ಆಗಬೇಕು ಅಂತಂದರೆ ಆ ಶಕ್ತಿನ 1 2 3 4 ಅಂತ ಹೇಳಿ. ಗುಡ್ ಲಕ್. ಸ್ಪಿರಿಟ್ ಗೈಡ್ಸ್, ಪ್ರೋಗ್ರೆಸ್, ನ್ಯಾಯ, ಜಸ್ಟಿಸ್, ಸ್ಟ್ರಕ್ಚರ್ಸ್, ಸಿಸ್ಟಮ್ಸ್, ಸ್ಟ್ರಕ್ಚರ್ಸ್ ಹೇಳಿದ್ನಲ್ಲ, ಮತ್ತು ಸಿಸ್ಟಮ್ಸು ಇವ್ರ ಹತ್ರನೇ ಬರುತ್ತೆ. ಇವು ಸ್ಟ್ರಿಕ್ಟು, ನಾನು ಶನಿ ದೇವರ ಅಂತ ಹೇಳಿಲ್ವ, ಅದೇ ಸ್ಟ್ರಕ್ಚರ್ಸ್, ಸಿಸ್ಟಮ್, ಪ್ರೊಸೆಸಸ್, ಕಂಡೀಷ್ನಿಂಗ್ ಆ್ಯಂಡ್ ರೂಲ್ಸ್. ಲಿಟ್ರಲಿ ಶನಿ ದೇವರು. ಒಂದು ನಿಮಿಷ ಇರಿ. ನಿಮ್ಮ ಬಗ್ಗೆ ಯಾರೋ ಮಾತಾಡ್ಕೊತಾ ಇದ್ದಾರೆ. ಓಕೆ, ಯಾರೋ ಮಾತಾಡ್ಕೊತಾ ಇದ್ದಾರೆ. ಒಂಥರ ನೆಗೆಟಿವ್, ನಾಟ್ ಸೋ ಪಾಸಿಟಿವ್ ಪದಗಳು. ಅಂದರೆ ನೀವೇನು ಕಷ್ಟ ನೋಡ್ತಾ ಇದ್ದೀರೋ ಅದನ್ನು ನೋಡಿ ಅವ್ರಿಗೆ ಖುಷಿ ಆಗ್ತಾಯಿದೆ. ಸಡನ್ನಾಗಿ ಬಂತು, ಯಾಕಂದರೆ ನನಗಿಲ್ಲಿ ಗೊತ್ತಾಗ್ತಿದೆ. ಗಮನ ಕೊಡೋಕ್ಕೆ ಹೋಗಬೇಡಿ ಅವ್ರಿಗೆ. ಯಾರಾದರೂ ಆಗಲಿ, ನಿಮಗೆ ಗೆಸ್ ಮಾಡೋವಂಥ ಶಕ್ತಿ ನಿಮ್ಗೆ ಅವ್ರು ಯಾರಂತ ಗೊತ್ತಿದ್ದರೆ ದಯವಿಟ್ಟು ಅವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡೋಕ್ಕೆ ಹೋಗಬೇಡಿ. ಗೊತ್ತಿಲ್ಲ ಅಂದರೆ ಯಾರನ್ನ ಆಗಲಿ ಸ್ವಲ್ಪ, ಅದಕ್ಕೆ ಇಲ್ಲಿ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಮೆಸೇಜ್ ಅವ್ರು ಕೊಟ್ಟಿದ್ದು, ಡಿಸ್ಟ್ರಾಕ್ಷನ್ಸ್ ಅಂತ. ನಿಮ್ಮ ಬಗ್ಗೆ ಒಂಥರ ತುಂಬ ಅಂದರೆ ನೀವು ಚೆನ್ನಾಗಿರೋದು ಅವರು ಸುಮ್ಮನೆ ಒಳ್ಳೇದಾಯ್ತಲ್ಲ ಬಿಡಪ್ಪ ಒಲ್ಲಿ ಅಂತಂತಾರೆ. ಬಟ್ ಮನಸ್ಸಲ್ಲಿ ನೋಡ್ದೆ ಒಳ್ಳೇದಾಗೋಯ್ತು, ಹೆಂಗಾಯ್ತು ಆ ಥರ. ನಂಗೆ ಸಡನ್ನಾಗಿ ಒಂಥರ ಇದಾಯಿತು ಆಯಿತಾ. ದಯವಿಟ್ಟು ನಾನು ಕಾರ್ಡ್ ರೀಡಿಂಗ್ ಸೆಂಟ್ರಲ್ಲೇ ನಿಲ್ಲಿಸಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಬಟ್ ನಿಮ್ಮ ಬಗ್ಗೆ ತುಂಬ ಒಳ್ಳೆಯದು ಮಾತಾಡುವಂಥ ವ್ಯಕ್ತಿ ಅಲ್ಲ. ನಿಮ್ಮ ಬಗ್ಗೆ ತುಂಬ ಒಂಥರ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ, ನೆಗೆಟಿವ್ ಆಗಿ ಮಾತು. ಅವನು ಅಥವಾ ಅವರು ನಂಗೆ ಲಿಟ್ರಲಿ ಅವನು ಅನುಭವಿಸ್ತವನೇ ಬಿಡು, ಅನುಭವಿಸ್ಲಿ, ಅವ್ನು ಮಾಡಿದ್ದು ತಿನ್ನಲಿ, ಅನುಭವಿಸ್ಲಿ, ಆ ಥರ ನಿಮ್ಮ ಕಷ್ಟ ನೋಡಿ ಅವರು ಖುಷಿ ಆಗ್ತಾಯಿದೆ. ಎಂಥ ಜನನಪ್ಪ, ಇಂಥವರೇ ಇರೋದು. 1 2 3 4 ಗುಡ್ ಲಕ್. ಓಕೆ, ಸ್ಪಿರಿಟ್ ಗೈಡ್ಸ್, ಪ್ರೋಗ್ರೆಸ್. ಬಟ್ ನೀವು ಪ್ರೋಗ್ರೆಸ್ ಆಗ್ತಾಯಿದ್ದೀರಾ ಬಿಕಾಸ್ ನೀವು ಕಷ್ಟಪಟ್ಟಿರೋದನ್ನ ನ್ಯಾಯ ಸಿಗುತ್ತೆ, ನಾನು ನಿಮ್ಗೆ ಹೇಳಿದ್ದೀನಿ. ಸ್ಟ್ರಕ್ಚರ್, ಸಿಸ್ಟಮ್, ಪ್ರೊಸೆಸಸ್, ಕಂಡೀಷನಿಂಗ್ ಆ್ಯಂಡ್ ರೂಲ್ಸ್. ಇದೆಲ್ಲ ಕಂಡೀಷನಿಂಗ್ ಅಂದಿದ್ದು. ನಿಮ್ಮ ಬಗ್ಗೆ ಯಾರೋ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಕಷ್ಟನ ಅವ್ರು ಎಂಜಾಯ್ ಮಾಡ್ತಾಯಿದ್ದಾರೆ. ಬೇಡ, ನಿಮಗೆ ಗೊತ್ತು ನನಗೆ ಯಾಕೋ ಇವರೇ ಇರಬೇಕು ಅನಿಸ್ತಿದೆ ಅಂತ ಅನ್ಸೋದೆ, ದಯವಿಟ್ಟು ಅವರಿಂದ ದೂರ ಇರಿ. ಅಂದರೆ ಎಲ್ಲ ಹೇಳೋಕ್ಕೆ ಹೋಗಬೇಡಿ. ಓಕೆ, ಬಿಕಾಸ್ ನೀವು ಇಂಥ ಅಬಂಡೆನ್ಸ್ ಎನರ್ಜಿ 2ನೇ ಚಾನ್ಸ್ಗೆ ಹೋಗ್ತಾ ಇದ್ದೀರಾ. ಬೇಡ. ಯು ಆರ್ ಆನ್ ದ ರೈಟ್ ಟ್ರ್ಯಾಕ್. ನಾನು ಇವಾಗ ಹೇಳಿದೆ, ನೀವು ಕರೆಕ್ಟ್ ದಾರಿಲಿದ್ದೀರಾ. ಸಮ್ವನ್ ಫ್ರಮ್ ದಿ ಅದರ್ ಸೈಡ್ ಹ್ಯಾಸ್ ಯುವರ್ ಬ್ಯಾಕ್ ಆ್ಯಂಡ್ ಎನ್ಕರೇಜಸ್ ಯು ಟು ಟ್ರೈ ಯೋರ್ ಬೆಸ್ಟ್. ಸಮ್ವನ್ ಆನ್ ದಿ ಅದರ್ ಸೈಡ್ ಅಂದರೆ ನಿಮ್ಮ ನಕ್ಷತ್ರ ಆಗಿರೋವಂಥ ಪೇರೆಂಟ್ಸ್ ಆಗಿರ್ಬೋದು, ಅಥವಾ ನೀವು ತುಂಬ ಇಷ್ಟಪಡೋವಂಥ ಯಾರಾದರೂ ವ್ಯಕ್ತಿ, ನಿಮ್ಮ ಫ್ರೆಂಡ್ ಕೂಡ ಆಗಿರ್ಬೋದು. ಓಕೆನಾ? ಯು ವಿಲ್ ಸಕ್ಸೀಡ್. ನಿಮಗೆ ಜಯ ಸಿಗುತ್ತೆ. ಅಬ್ಸರ್ವ್ ಯುವರ್ ಸರೌಂಡಿಂಗ್ಸ್ ಆ್ಯಂಡ್ ಕಮ್ಯುನಿಕೇಟ್ ಕ್ಲಿಯರ್ಲಿ. ನಾನು ಹೇಳಿಲ್ವಾ, ಇದೇ ಹೇಳಿದ್ದು ನಾನು ನಿಮಗೆ ಆವಾಗಲೇ. ನಾನು ನೋಡಿಲ್ಲ ಮೆಸೇಜ್, ಗಾಡ್ ಪ್ರಾಮಿಸ್. ಅಬ್ಸರ್ವ್ ಯುವರ್ ಸರೌಂಡಿಂಗ್. ನಿಮ್ಮ ಸುತ್ತಮುತ್ತ ಇರೋ ಜನ, ಸಮಯ, ಸಂದರ್ಭನ ಎಲ್ಲ ನೋಡಿ ಮತ್ತು ಕ್ಲೀನಾಗಿ ಮಾತಾಡಿ. ಇಲ್ಲೂ ನಾನು ಮಾತು ಬಗ್ಗೆ ಹೇಳಿದೆ, ಇಲ್ಲೂ ಕೂಡ ನಾನು ನಿಮ್ಗೆ ಹೇಳಿದೆ. ಇಲ್ಲಿ ಯೋಚನೆ ಮಾಡಿ ಮಾತಾಡುವಂತ ಬರುತ್ತೆ, ಇಲ್ಲಿ ಸ್ವಲ್ಪ ಸೈಲೆಂಟಾಗಿರುವಂಥ ಬರುತ್ತೆ ಅಂತ. ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡೋಗಿ. ಓಕೆ, ಅದೇ ಇಲ್ಲಿರೋದು ಕೂಡ. ಅಬ್ಸರ್ವ್ ಯುವರ್ ಸರೌಂಡಿಂಗ್ಸ್ ಆ್ಯಂಡ್ ಕಮ್ಯುನಿಕೇಟ್ ಕ್ಲಿಯರ್ಲಿ. ಬಿಕಾಸ್ ನಿಮ್ಮ ಬಗ್ಗೆ ತುಂಬ ಜನ, ನೀವು ತುಂಬ ಎಲ್ಲರ ಹತ್ರನೂ ಏನೂ ಹೇಳಕ್ಕೆ ಹೋಗ್ಬೇಡಿ. ಬಿಕಾಸ್ ಖಂಡಿತ ಹೇಳ್ತೀನಿ, ನೀವು ಕಷ್ಟಪಡ್ತಾ ಇರೋದನ್ನು ನೋಡಿ ಯಾರೋ ತುಂಬ ಖುಷಿ ಪಡ್ತಾ ಇದ್ದಾರೆ. ಅದು ನಂಗೆ ಒಂಥರ ಇಷ್ಟ ಆಗ್ತಿಲ್ಲ, ಬೇಡ ಅವರು. ಬಿ ಶ್ಯೂರ್ ದಟ್ ಎವ್ರಿಥಿಂಗ್ ವಿಲ್ ಫಾಲ್ ಟು ಪೀಸಸ್. ಅಂದರೆ ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಜಾಗದಲ್ಲಿ ಕರೆಕ್ಟಾಗಿ ಕೆಲಸ ಆಗೋದು. ವರಮಹಾಲಕ್ಷ್ಮಿ ಹಬ್ಬ ಜೋರಾಗುತ್ತೆ. ಹೀಗೆ ನಗ್ನಗ್ತಾ ಇರಿ, ಖುಷಿಯಾಗಿರಿ ಆಲ್ವೇಸ್. ಆ್ಯಂಡ್ ಇನ್ನೊಂದು ಮೆಸೇಜ್ ಬಂತು. ಸಿನ್ಸ್ ಗೂಬೆ ಅನ್ನೋದು ಲಕ್ಷ್ಮೀದು ಒಂದು ವಾಹನ ಅಂತೆ. ಸೊ ಈ ಥರ ಏನಾದರೂ ನಿಮ್ಮಲ್ಲಿ ಫೋಟೋ ಸಿಕ್ಕಿದ್ರೆ, ಅಥವಾ ಫೋನ್ನಲ್ಲಿ ಫೋಟೋ ಸಿಕ್ಕಿದ್ರೆ, ಅಥವಾ ಯಾವುದಾನ ಒಂದು ಮೆಟಾಫಿಸಿಕಲ್ ಸ್ಟೋರ್ಸಲ್ಲಿ ಈ ಥರದ್ದು ಏನಾದರೂ ಸಿಕ್ಕಿದೆ ದೃಷ್ಟಿಗೆ ಅಂತ ಕೂಡ ನಿಮ್ಮ ಮನೇಲಿ ತಂದಿಡ್ಬೋದು. ಅಮೆಝಾನಲ್ಲಿ ಹುಡುಕಿದ್ರೂ ಸಿಗುತ್ತೆ. ಓಕೆ, ದೃಷ್ಟಿಗೆ ಅಂತ ಕೂಡ ನಿಮ್ಮ ಮನೆಯಲ್ಲಿ ಸುಮ್ಮನೆ ಇಡ್ಬೋದು. ಪೂಜೆ ಮಾಡೋದೇನು ಬೇಡ. ಇವಾಗ ನಾನು ಇದನ್ನು ದಿನ ಇಲ್ಲಿಟ್ಟಿರ್ತೀನಿ, ಬಿಕಾಸ್ ನನಗೆ ಅದೇನೋ ಗೊತ್ತಿಲ್ಲ, ಗೂಬೆ ಅಂದರೆ ಇಷ್ಟ. ಸೊ ನಾನು ಇಲ್ಲಿ ಯಾವಾಗಲೂ ಇಟ್ಟಿರ್ತೀನಿ. ಸೊ 1 2 3 4 ನಿಮ್ಮ ನಂಬರ್. ಲಕ್ಷ್ಮೀ ದೇವ್ರ ಜೊತೆ ಜಾಸ್ತಿ ಕ್ಲೋಸ್ ಆಗೋಕ್ಕೆ, ಪ್ರೊಟೆಕ್ಟೆಡ್ ಆಗಿರೋಕ್ಕೆ, ಸಕ್ಸೀಡ್ ಆಗೋಕ್ಕೆ. ಓಕೆ, ಸುತ್ತಮುತ್ತ ನೀವು ಜನ ಹೆಂಗಿದೆ ಅಂತ ಸ್ಟಡಿ ಮಾಡೋಕ್ಕೂ ಕೂಡ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಖಂಡಿತ. ಯಾಕಂದರೆ ಅವ್ರ ವಾಹನ ಅಂತ ಹೇಳಿದ್ನಲ್ಲ,
ತುಂಬ ಡೆಪ್ತು, ತುಂಬ ಡೆಪ್ತು, ಅಂದರೆ ವಿಸ್ಡಮ್ ಕೊಡುತ್ತೆ, ನಾಲೆಜ್ ಕೊಡುತ್ತೆ. ಎಸ್, ವಿಸ್ಡಮ್ ನಾಲೆಜ್ ಏನು ಬೇಕಿದ್ರೂ ನಿಮ್ಗೆ ಅದು ಕೊಡುತ್ತೆ. ಓಕೆ, ಸೊ ಇಲ್ಲಿ ಏನು ಮೋಟಿವೇಶನಲ್ ವರ್ಡ್ಸ್ ನೀವೇನು ಮಾಡಬೇಕು ಮೋಟಿವೇಶನ್ಗೆ ಅಂತ. ಓಕೆನಾ, ನೋಡೋಣ ಬನ್ನಿ. ಒಂದು ಮೆಸೇಜಲ್ಲಿ ಸಡನ್ನಾಗಿ ಕೃಷ್ಣ ಬಂದರು. ನಿಮ್ಮ ಪಿತೃ ಅಥವಾ ನಿಮ್ಮದೇ ಪಾಸ್ಟ್ ಹಿಂದಿನ ಜನ್ಮದೇನೇ ಕರ್ಮ ಇದ್ರೂ ಬ್ಯಾಲೆನ್ಸ್ ಆಗಬೇಕಂದ್ರೆ ಜೊತೆಗೆ ನೀವು ಲಕ್ಷ್ಮೀ ದೇವ್ರ ಜೊತೆಗೆ ಕೃಷ್ಣ ದೇವ್ರಿಗಿಂದು ಪೂಜೆ ಮಾಡಿ. ಟೈಮ್ ಸಿಕ್ಕಿದಾಗ ನೀವು ಬೆಂಗಳೂರಿನಲ್ಲೇ ಇದ್ದರೆ ದಯವಿಟ್ಟು ಇಸ್ಕಾನ್ ಟೆಂಪಲ್ಗೆ ಹೋಗಿ ಬನ್ನಿ, ಇಲ್ಲ ನಿಮ್ಮೂರಲ್ಲಿ ಯಾವ ಕೃಷ್ಣ ದೇವಸ್ಥಾನ ಇದೆಯೋ ಅಲ್ಲಿಗೆ ಹೋಗಿ ಬನ್ನಿ. ಅಥವಾ ಸುಮ್ಮನೆ ಜೈ ಶ್ರೀ ಕೃಷ್ಣ ಅಂತ ಅನ್ನೋದು ಆ ಥರ. ಒಟ್ಟಿನ ನಾನು ಹೇಳಿಲ್ವ, ಇಲ್ಲಿ ನೋಡಿ ಈವಿಲ್ ಐ. ದಯವಿಟ್ಟು ನಿಮ್ಮ ಎನರ್ಜಿ ನೀವು ಪ್ರೊಟೆಕ್ಟ್ ಮಾಡಿ. ಯಾಕಂದರೆ ಸರಿಯಾಗಿ ಮಾತಾಡ್ತಿಲ್ಲ ಕೆಲವರು ಅಂತ ಹೇಳಿದ್ನಲ್ಲ. ಈವಿಲ್ ಐ ದೃಷ್ಟಿ, ಈವಿಲ್ ಐ ಪ್ರೊಟೆಕ್ಷನ್, ಈವಿಲ್ ಐ. ಓಕೆ, ಇದರಿಂದ 2 ಕಾರ್ಡ್ ಕೊಡಿ ನನಗೆ. ಥ್ಯಾಂಕ್ ಯು ದೇವಿ. ಡಿವೈನ್ ಗೈಡೆನ್ಸ್. ನಾನು ಹೇಳಿಲ್ವ ಮುಂದೆ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ, ಅವ್ರು ಗೊತ್ತಾಗಂಗೆ ಮಾಡ್ತಾರೆ ಅಂತ. ಸರಿ, ಇಲ್ಲಿಡ್ತೀನಿ. ನಿಮ್ಗೆ ಗೊತ್ತಾಗಂಗೆ ಮಾಡ್ತಾರೆ ಅಂತ. ಸ್ಟಾರ್, ನಿಜವಾಗ್ಲೂ ಅಂದರೆ ಟಾಪ್, ಎಲ್ರಿಗಿಂತ ಟಾಪ್ ನೀವು. ಡಿವೈನ್ ಗೈಡೆನ್ಸ್ ಬಂದೇ ಬರುತ್ತೆ, ಏನು ಭಯ ಬೀಳಬೇಡಿ. 2ನೇ ಕಾರ್ಡ್ ಬಂದುಬಿಟ್ಟು ಫ್ರೇಸ್, ಮೋಟಿವೇಶನ್, ನೆವರ್ ಗಿವ್ ಅಪ್. ವಾವ್, ತುಂಬ ಚೆನ್ನಾಗಿದೆ. ಯಾರು ಏನೇ ಹೇಳಿದ್ರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಅನ್ನಲ್ಲ, ಅದೇ. ಕ್ಯಾಮ್ರಾ ಅಡ್ಜಸ್ಟ್ ಮಾಡ್ಕೊತೀನಿ. 6 ತಿರ್ಗಾ ಲಕ್ಷ್ಮೀ ದೇವ್ರದ್ದೇ, ವೀನಸ್ ದೇವ್ರದ್ದು. ಇಲ್ಲೂ ಕೂಡ ಆ್ಯಡ್ ಮಾಡಿದೆ 6, ಲಕ್ಷ್ಮೀ ದೇವರೇ. ಪಕ್ಕಾ ಗ್ಯಾರಂಟಿ ಹೇಳ್ತೀನಿ ನಾನು ನಿಮಗೆ, ಬರೆದು ಕೊಟ್ಬಿಡ್ತೀನಿ ನಾನು ನಿಮಗೆ. ಸೊ ಇನ್ನೂ ಡೆಪ್ತಾಗಿ ಕನೆಕ್ಟ್ ಆಗಬೇಕಂದ್ರೆ ಏನು ಮಾಡಬೇಕು? ಏಂಜಲ್ ನಂಬರು ಮತ್ತು ಈ ಬ್ಲೆಸ್ಸಿಂಗ್ಸ್ನ ನಾವು ನಮ್ಮ ಲೈಫ್ನಲ್ಲಿ ಬರಂಗೆ ಮಾಡ್ಕೊಬೇಕು ಅಂತಂದರೆ ನಾವು ಏನು ಮಾಡಬೇಕು, ಯಾವುದ್ರ ಜೊತೆ ಕನೆಕ್ಟ್ ಮಾಡ್ಕೊಬೇಕು ಅನ್ನೋದು ಇದು ಹೇಳ್ತೀನಿ. ಆ್ಯನ್ಸಿಸ್ಟರ್ಸ್ ಅಂತ ಬಂತು, ನೋಡೋಣ. ನಾನು ಇದರಿಂದನೂ ಒಂದೇ ಕಾರ್ಡ್ ತೊಗೊತೀನಿ, ಬಿಕಾಸ್ ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ ಜಾಸ್ತಿ. ಲಾಸ್ಟ್ ಒನ್ ಮೋರ್ ಟೈಮ್ ಪ್ಲೀಸ್. ಥ್ಯಾಂಕ್ ಯು. ಅಲ್ಲಿಂದ ಅಲ್ಲಿಗೆ ಕೊಟ್ಟು ಮುಗಿಸ್ಕೊಂಬಿಡು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ಅಲ್ಲಿಗೆ ಕೊಟ್ಟು ಮುಗಿಸ್ಕೊಂಬಿಡು, ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ. ಯಾವುದ್ರ ಬಗ್ಗೆ? ಟಾಕಿಂಗ್ ಸ್ಟಿಕ್. ನಾನು ಇವಾಗ ತಾನೇ ಹೇಳಿದೆ ಅಲ್ಲಿಂದ ಅಲ್ಲಿಗೆ ಕೊಟ್ಟು ಮುಗಿಸ್ಕೊಂಬಿಡಿ ಅಂತ. ಆ್ಯಂಡ್ ನೋಡಿ ಇಲ್ಲಿ ಥಂಡರ್ ಡ್ರಮ್, ನಿಮ್ಗೆ ನೀವು ಮಾತಾಡಲೇಬೇಕು. ಸಾರಿ, ಬಾಟಮ್ ಆಫ್ ದ ಡೆಕ್ಕು ಥಂಡರ್ ಡ್ರಮ್. ನಿಮಗೆ ನೀವು ನಿಂತ್ಕೊಂಡು ಅಲ್ಲಿ ಅದೇ ಹೇಳಿದ್ದು. ವಾವ್, ಅದೇ ಹೇಳಿದ್ದು ನಾನು ನಿಮಗೆ, ಅಲ್ಲಿಂದ ಅಲ್ಲಿಗೆ ಕೊಟ್ಟು ಮುಗಿಸ್ಕೊಂಬಿಡಿ. ಇದೂ ಅದೇ ಹೇಳಿದ್ದೆ, ಟಾಕಿಂಗ್ ಸ್ಟಿಕ್. ಮಾತೆ ಕೃಷ್ಣ ಅಂತ ಅಂದೆ. ಇಲ್ಲಿ ನೋಡಿ ನಿಮ್ಗೆ ಕಾಣಿಸುತ್ತಾ, ಇಲ್ಲಿ ಕೃಷ್ಣದ ಪುಕ್ಕ. ಮತ್ತು ಇಲ್ಲಿ ಆ್ಯನ್ಸಿಸ್ಟರ್ಸ್ ಎನರ್ಜಿ ಅಂತ ಬರ್ತಿದೆ, ನೋಡೋಣ ಅನ್ನಲ್ಲ. ಆ್ಯನ್ಸಿಸ್ಟರ್ ಕಾಣ್ತಿದೆಯಾ? ಇವಾಗ ಕಾಣ್ತಿದೆಯಲ್ಲ, ಆ್ಯನ್ಸಿಸ್ಟರ್ಸ್. ಕೃಷ್ಣ, ಟಾಕಿಂಗ್ ಸ್ಟಿಕ್. ನಿಮ್ಮ ಸತ್ಯ ನೀವು ಮಾತಾಡಿ ಅಲ್ಲಿಂದ ಅಲ್ಲಿಗೆ ಮುಗಿಸಿ ಬಂದುಬಿಡಿ. ಸೊ ಇದರಿಂದ ನಿಮಗೆ ಎನರ್ಜಿ ಬೇಗ ನಿಮಗೆ ಕನೆಕ್ಷನ್ ಆಗುತ್ತೆ. ಲಕ್ಷ್ಮೀ ದೇವ್ರದ್ದು ಬ್ಲೆಸ್ಸಿಂಗ್ಸ್ ಎನರ್ಜಿ ಏನೇನು ಬರಬೇಕು ಅದಕ್ಕೆ ಯಾವುದೋ ರೀತಿಯಾದ ತಡೆ ಅಂತ ಬರೋದಿಲ್ಲ. ಬಟ್ ಕೆಲವ್ರು ಇರ್ತಾರಲ್ವ ಮೈಂಡ್ ಡಿಸ್ಟ್ರ್ಯಾಕ್ಟ್ ಮಾಡೋರು, ಅಂಥವ್ರಿಂದ ನೀವು ಇಷ್ಟು ಮಾಡಿದ್ರೆ ಸಾಕು. ಓಕೆ, ಸೊ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಲಿ. ನೀವು ಹೀಗೆ ಇರಿ ಸದಾ. ಆ್ಯಂಡ್ ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ನಾನು ಪುನಃ ಒಂದು ಸತಿ ಹೇಳ್ತೀನಿ ಕೊನೆಯಲ್ಲಿ, ಶಾರ್ಟ್ ರೀಡಿಂಗ್ ಬೇಕು ಅಂತಂದರೆ ದಯವಿಟ್ಟು ವಾಟ್ಸಪ್ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೀವು ಅದಕ್ಕೊಂದು ಮೆಸೇಜ್ ಕಳಿಸಿ, ನಾನು ನಿಮ್ಮ ಡೀಟೇಲ್ಸ್ ಕಳಿಸ್ತೀನಿ. ಸೇಮ್ ಇದೇ ಥರ ಇಷ್ಟು ಮಾಡಿ ನಿಮ್ಮ ಲೈಫ್ ಫುಲ್ ಚೆನ್ನಾಗಿರುತ್ತೆ. ನಾನು ಗೈಡೆನ್ಸ್ ನನ್ನ ಚಾನಲ್ ಮಾಡಿ ನಿಮಗೆ ಅಂತ ಕೊಡ್ತೀನಿ. ಓಕೆ, ಈ ಬುಕ್ಗಳೆಲ್ಲ ತಂದು ಓದಿ ನಾನು ಆ ಥರ ಮಾಡಲ್ಲ. ನಾನು ಇದ್ರದ್ದು ಯಾವುದ್ರದ್ದು ಬುಕ್ ಓದಿಲ್ಲ. ನಾನು ಓದೋದೂ ಇಲ್ಲ. ನನ್ನ ಚಾನಲ್ ಮಾಡ್ತೀನಿ. ಸೊ ಅದಕ್ಕೆ ನಾನು ಸ್ವಲ್ಪ ಬೇರೆ ಥರ ನಾನು ದಿನ ಮಾಡ್ತೀನಿ. ಓಕೆ, ಸೊ ದಯವಿಟ್ಟು ಹಿಂದೆ ಮುಂದೆ ನೋಡ್ದಿರಾ ನನ್ನ ಫ್ಯೂಸ್ ಏನು 10,000 15,000 ಆ ಥರ ಏನು ಇಲ್ಲ. ಓಕೆ, ಸೊ ಭಯ ಬೀಳಬೇಡಿ.
ತುಂಬ ಜಾಸ್ತಿ ಇರ್ಬೋದೇನೋ ಅಂತ. ಅಷ್ಟೊಂದು ದುಡ್ಡಾಸೆ ಇಲ್ಲ. ಓಕೆ, ಸೊ ಇಷ್ಟು ಹೇಳ್ತಾನೆ ನಾನು ಈ ರೀಡಿಂಗ್ ಮುಗಿಸ್ತೀನಿ. ಒಳ್ಳೆಯದಾಗಲಿ. 1 2 3 4 ಮರಿಬೇಡಿ. ಪುನಃ ಅವ್ರು ಹೇಳ್ತಾ ಇದ್ದಾರೆ 1 2 3 4 ಮರಿಬೇಡಿ. ಈಸಿ ಏಂಜಲ್ ನಂಬರ್ ನಿಮಗೆ ನೆನಪಿರುತ್ತೆ. ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮೀ ದೇವ್ರು ನಿಮಗೆ ಸದಾ ಚೆನ್ನಾಗಿರಲಿ. ಈ ವರ್ಷದ್ದು ವರಮಹಾಲಕ್ಷ್ಮಿ ಹಬ್ಬ ನಿಜವಾಗ್ಲೂ ಚೆನ್ನಾಗಾಗಲಿ. ನಿಮ್ಮ ಮನೇಲಿ ಒಳ್ಳೆಯದಾಗಲಿ. ನಿಮ್ಮ ಮನೆ ಲಕ್ಷ್ಮಿನೂ ನಗ್ತಾ ಇರಲಿ, ಮನೆಗೆ ಲಕ್ಷ್ಮಿ ಕೂಡ ಬರ್ತಾ ಇರಲಿ. ಇಷ್ಟು ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತೇನೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.